ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಕಾನ್ ಕನ್ನಡ ವ್ಲಾಗ್ಸ್. ಇವತ್ತಿನ ವೀಡಿಯೋ ಏನಂದರೆ, ನಾಳೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನಾಳೆ ದೇವ್ರ ದಿನ ಕಾರ್ಯ ಇದೆ ಊರಲ್ಲಿ. ಈಗ ಏನು ಮಾಡೋದು ಅಂದರೆ, ಐಬ್ರೋ ಮಾಡ್ಕೋಬೇಕು. ನಾನು ತುಂಬ ವರ್ಷದಿಂದ ನಾನೇ ಐಬ್ರೋ ಮಾಡ್ಕೊಳ್ಳೋದು. ಥ್ರೆಡ್ಡಲ್ಲಿ ಮಾಡ್ತೀನಿ, ಹಾಗೆ ರೇಸರಲ್ಲಿ ಮಾಡ್ಕೋತೀನಿ. ಅದಕ್ಕೋಸ್ಕರ ಯಾರಿಗಾನ ಹೆಲ್ಪ್ ಆಗುತ್ತೇನೋ ಅಂದ್ಬಿಟ್ಟು ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಥ್ರೆಡ್ಡಲ್ಲಿ ಮಾಡೋದನ್ನು ತೋರಿಸ್ತೀನಿ, ಹಾಗೆ ಮತ್ತು ರೇಸರಲ್ಲಿ ಮಾಡೋದು ತೋರಿಸ್ತೀನಿ. ಬನ್ನಿ. ನೀನು ಎಕ್ಸ್ಟ್ರಾಸ್ ಬಂದಿರೋದು ಅಷ್ಟೇ ತೆಗಿಬೇಕು ನನಗೆ. ನೋಡೋಣ, ನಿಮಗೆ ಯಾವತ್ತೂ ತೋರಿಸಿಲ್ಲ ನಾನು, ಅದಕ್ಕೋಸ್ಕರ ಈಗ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಒಂದು ಹೂವು ಕಟ್ಟ ದಾರನೇ ತೊಗೊಂಡಿದ್ದೀನಿ. ಇದು ಗಟ್ಟೆ ಇದ್ದ ದಾರ, ಅದಕ್ಕೋಸ್ಕರ ಈ ದಾರನೇ ತೊಗೊಂಡಿದ್ದೀನಿ. 50 ಥ್ರೆಡ್ ಇಲ್ಲ. ಈ ದಾರ ತೊಗೊಂಡು ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಇಲ್ಲಿ ಲಾಸ್ಟಲ್ಲಿ ಗಂಟೆ ಹಾಕೋದು, 2 ಗಂಟೆ ಹಾಕೊಂಡು ಸಾಕು. ಆಮೇಲೆ ಇದನ್ನು ಹಿಂಗೆ ಟ್ವಿಸ್ಟ್ ಮಾಡ್ಕೊಂಡು ಈಗ ನಾನಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಕಾಣ್ತಾ ಐಬ್ರೋಗೆ ಪೌಡರ್ ಹಾಕೊಂಡು ಈಗ ಟ್ವಿಸ್ಟ್ ಮಾಡ್ತಿರಲ್ಲ, ಅದನ್ನು ಇಟ್ಟು ಈ ಕೈದು ಇದೆ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡ್ರೆ ಬರುತ್ತೆ. ಒಂದು ಪ್ಲೇನಲ್ಲಿ ಮಾಡ್ಕೊಳ್ಳೋದು. ಇದಕ್ಕೂ ಡಿಫ್ರೆಂಟ್ ನೋಡಿ. ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ, ಬಂದರೆ ಮಾತ್ರ ಟ್ರೈ ಮಾಡಿ. ಟ್ರೈನು ಕಾಣ್ತಿದ್ಯಾ? ಇದೆಲ್ಲ ತೆಗೆದಿದ್ದೀನಿ. ಈಗ ಈ ಕಡೆ ಇನ್ನೊಂಚೂರು ಅದಕ್ಕೆ ಎಕ್ಸ್ಟ್ರಾ ತೆಗೆದ್ರೆ ಸಾಕು, ಮುಗಿತು. ಇದನ್ನು ರೈಟ್ ಇದೆ. ನೋಡಿ ಗೈಸ್, ಈ ಥರ ಇದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರು ಟ್ರೈ ಮಾಡೋಕೆ ಹೋಗಬೇಡಿ, ಬಂದರೆ ಮಾತ್ರ ಟ್ರೈ ಮಾಡಿ. ನಾನು ಹೆಂಗೆ ಮಾಡ್ಕೋತೀನಿ, ನಾನು ಪಾರ್ಲರ್ಗೆ ಹೋಗ್ತೀನಿ. ಅದೇ ಸುಮಾರು ವರ್ಷದಿಂದ ನಾನೇ ಮಾಡ್ಕೋತಾ ಇರೋದು, ಪಾರ್ಲರ್ಗೆಲ್ಲ ಹೋಗಲ್ಲ ನಾನು. ಯಾವಾಗಲೂ ಮಾಡ್ಕೊಳೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾಳೆನೂ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅದೇ ಸಾಂಬಾರು ಬಿಟ್ಟಿದ್ದೀನಿ. ಟ್ರೈ ಬಂದಿದೆ ಕಾಣುತ್ತಾ? ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಕಾನ್ ಕನ್ನಡ ವ್ಲಾಗ್ಸ್. ಈಗ ನಿನ್ನೆ ಹೇಳ್ದಂಗೆ ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಈಗ ಅಪ್ಪ ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ. ಬೆಳಗ್ಗೆನೇ ಈಗ ಟೈಮು 8 ಗಂಟೆ. ಬೆಳಗ್ಗೆನೇ ಎದ್ದು ಮಕ್ಕಳಿಗೆ ಟಿಫನ್ ಮಾಡಿ, ಹಾಗೆ ಅಡುಗೆನೂ ಮಾಡಿ ಈಗ ರೆಡಿಯಾಗಿ ಅಣ್ಣ ಟಿಫನ್ ತಿಂತಿದ್ದಾರೆ. ನಮ್ಮ ಮನೆಯವರು ಅಣ್ಣನು. ಈಗ ಅಣ್ಣನ ಜೊತೆ ಹೊರಡಬೇಕು. ಬನ್ನಿ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಗೊತ್ತಿಲ್ಲ, ಇವತ್ತೆಲ್ಲ ಏನೇನಾಗುತ್ತೆ ಅನ್ನೋದು ತೋರಿಸ್ತೀನಿ. ನಮ್ಮ ದೇವಸ್ಥಾನ ಉದ್ಘಾಟನೆ, ಅದಕ್ಕೋಸ್ಕರ ಈಗ ರೆಡಿ ಆಗಿದ್ದೀನಿ. 8 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಿ ಈಗ ರೆಡಿಯಾಗಿ ಹೊರಟಿದ್ದೀನಿ. ಈಗ ನಾನು ಇದು ನೋಡಿ ಈ ಥರ ಕಾಣ್ತಿದ್ದೀನಿ. ಅಮ್ಮನ ಮನೆಗೆ ಹೋಗೋಣ ಅಣ್ಣನ ಜೊತೆ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಸಪೋರ್ಟ್ ಮಾಡಿ. ಈಗ ಹೊರಡೋಣ. ಅಪ್ಪ ಬಂತ? ಹಾಂ ಅಪ್ಪ ಬಾಯ್.
ಈಗ ದೇವಸ್ಥಾನ ಹತ್ರ ಬಂದ್ವಿ, ನಾನು ಅಮ್ಮ. ಇದೇ ದೇವಸ್ಥಾನ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನನ. ಫಸ್ಟ್ ಒಂದು ಚಿಕ್ಕ ಗುಡಿ ಇತ್ತು, ಆಮೇಲೆ ಮುಂದೆ ಸ್ವಲ್ಪ ಕಟ್ಟಿದ್ರು. ಈಗ ಅದನ್ನೆಲ್ಲ ಕಿತ್ತಾಕಿ ತುಂಬ ಚೆನ್ನಾಗಿ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಆಗಲೇ 3 ವರ್ಷ ಆಗಿತ್ತು ದೇವಸ್ಥಾನ ಎಲ್ಲ ಕೆಡವಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ. ಇದು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ, ಅದರ ಆಪೋಸಿಟ್ ಇರೋದು. ಹಾಗೆ ಅಲ್ಲಿ ಹೋಗ್ತಿದ್ದಂಗೆ ಎಲ್ಲರಿಗೂ ಟಿಫನ್ ಮಾಡಿಸಿದ್ರು, ಉಪ್ಪಿಟ್ಟು ಕೇಸರಿಬಾತ್ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಹಾಗೆ ಅಮ್ಮ ತಂದುಕೊಟ್ರು ತಿನ್ನು ಅಂತೇಳಿ. ಇನ್ನೂ ಜನ ಬರೋರಿದ್ದರು, ಅಂದರೆ ಹೆಂಗಸ್ರುಗಳು ಬರಬೇಕಾಯಿತು ಕುಂಭ ತೊಗೊಂಡೋದಕ್ಕೆ. ಅವ್ರನ್ನೆಲ್ಲ ಕಾಯ್ತಾ ಕೂತಿದ್ವಿ ಹಾಗೇ. ಈಗ ಎಲ್ಲರೂ ಬಂದಮೇಲೆ ಬಿಂದಿಗೆಗಳು ತೊಗೊಂಡು ಬಾವಿ ಹತ್ರ ಬಂದ್ವಿ. ಈ ಬಾವಿ ಇರೋದು ವೀರಭದ್ರ ಸ್ವಾಮಿ ದೇವಸ್ಥಾನ ಹತ್ರ, ಅಂದರೆ ತುಂಬ ಹಳೆಯ ಬಾವಿ. ಆ ಬಾವಿಯಿಂದಲೇ ನೀರು ತೆಗ್ದು ಪ್ರತಿಯೊಂದು ಬಿಂದಿಗೆಗೂ ನೀರು ಹಾಕಿ ಕಾಯಿ ಹೂವು ಎಲ್ಲ ಇಟ್ಟು ಐನೂರು ಬಂದು ಗಂಗೆ ಪೂಜೆ ಎಲ್ಲ ಮಾಡಿ ಕುಂಭ ಅಂತ ರೆಡಿ ಮಾಡಿಕೊಟ್ರು. ಆ ಕುಂಭ ತೊಗೊಂಡು ಊರೊಳಗೆ ಹಾಸಿ ಮೆರವಣಿಗೆ ಬಂದು ದೇವಸ್ಥಾನ ಹತ್ರ ಬಂದ್ವಿ. ಆಮೇಲೆ ನಮ್ಮೂರಲ್ಲಿ ಗುರುಗಳಿದ್ದಾರೆ, ಅಂದರೆ ಮಠ ಐತೆ. ಆ ಗುರುಗಳನ್ನ ಕರ್ಕೊಂಬಂದು ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ಅಂದರೆ ಇವತ್ತು ದೇವಸ್ಥಾನದ ಮೇಲೆ ಕಳಸ ಪ್ರತಿಷ್ಠಾಪನೆ ಇದ್ದಿದ್ದು. ಆ ಕಳಸಕ್ಕೆ ಕುಂಭಾಭಿಷೇಕ ಮಾಡಬೇಕಾಗಿದ್ದು ಇವತ್ತು. ಇದು 3 ದಿನ ಇತ್ತು. ಹಿಂದಿನ ದಿನ ಹೋಮ ಎಲ್ಲ ಇತ್ತು. ಇದು 2ನೇ ದಿನ. ನೆಕ್ಸ್ಟ್ ಡೇ ದೇವಿ ಪ್ರತಿಷ್ಠಾಪನೆ, ಅಂದರೆ ಮಾರಮ್ಮ ತಾಯಿ ಪ್ರತಿಷ್ಠಾಪನೆ ಇತ್ತು. ನಾನು ಹೋಗಿರಲಿಲ್ಲ, ಅಮ್ಮ ಹೋಗಿದ್ರು. ನಾನೇ ಮಾರಮ್ಮ ತಾಯಿನ ಹೇಗಿದ್ದಾರೆ ಅಂತ ನೋಡಿಲ್ಲ. ನೆಕ್ಸ್ಟ್ ಪೂಜೆ ಐತೆ, ಆ ಪೂಜೆಗೆ ಹೋದಾಗ ದೇವಿ ಹೇಗಿದ್ದಾರೆ ಅಂತ ತೋರಿಸ್ತೀನಿ. ಹಾಗೆ ನಮ್ಮೂರಲ್ಲಿರೋ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಮಾರಮ್ಮ ತಾಯಿ ಅಂತ ಕೇಳ್ಕೊತಾ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಹಾಗೆ ಅಭಿಷೇಕ ಎಲ್ಲ ಮಾಡಿ ಹೋಮ ಎಲ್ಲ ಮುಗಿಸಿ ಪೂಜೆನೂ ಆದಮೇಲೆ ಪ್ರಸಾದ ಕೊಡ್ತಾಯಿದ್ರು. ಈ ಪ್ರಸಾದ ತಿನ್ನೋಕ್ಕೆ ಎಷ್ಟು ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ, ತುಂಬ ಟೇಸ್ಟಿಯಾಗಿತ್ತು ಪ್ರಸಾದ. ಸುಮಾರು ಥರ ಮಾಡಿಸಿದ್ರು. ಆಲ್ರೆಡಿ ನಾನು ಅನ್ನ ಸಾಂಬಾರು ಪಾಯಸ ಮಾತ್ರ ಹಾಕ್ಸ್ಕೊಂಡೆ, ನಾನು ನಮ್ಮಮ್ಮ ಎಲ್ಲ. ಇವರೆಲ್ಲ ನಮ್ಮ ಮನೆ ಹತ್ರ ಇರೋರು. ಹಾಗೆ ಎಲ್ಲರೂ ಮಾತಾಡ್ತಾ ಕೂತಿದ್ವಿ. ಇದೇ ಕಳಸ ನೋಡಿ ಎಷ್ಟು ಲಕ್ಷಣ ಕಾಣ್ತಿತ್ತು ಅಂದರೆ ದೇವಸ್ಥಾನ. ನೆಕ್ಸ್ಟ್ ಹೋದಾಗ ಇವತ್ತು ದೇವರು ಮುಖ ತೋರಿಸ್ಲಿಲ್ಲ, ಅಂದರೆ ನಾಳೆ ಇತ್ತಲ್ಲ ಇದು ಪ್ರತಿಷ್ಠಾಪನೆ, ಅದಕ್ಕೆ ಕಳಸ ಮಾತ್ರ ಮಾಡಿದ್ದು. ನೆಕ್ಸ್ಟ್ ಹೋದಾಗ ಆ ದೇವಿ ಹೇಗಿದ್ದಾರೆ ಅಂತ ನಿಮಗೂ ತೋರಿಸ್ತೀನಿ. ಹಾಗೆ ನಾನು ನೋಡಬೇಕು. ಹಾಗೆ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಮ್ಮ ಮನೆಯವ್ರು ಬಂದರು ಒಂದು 2:30-3 ಗಂಟೆ ಹಂಗೆ. ಇವತ್ತು ಹೆಂಗೂ ಗುರುವಾರ ರಾಯರು ದೇವಸ್ಥಾನಕ್ಕೆ ಹೋಗೋಣ, ಇನ್ನೂ ಟೈಮ್ ಐತಿ ಮಕ್ಕಳು ಬರೋದು ಅಂತೇಳಿ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಕಾಮಧೇನು ಕ್ಷೇತ್ರ ಅಂತ. ಆಲ್ಮೋಸ್ಟು ಈ ದೇವಸ್ಥಾನ ಎಲ್ಲರಿಗೂ ಗೊತ್ತು ಅನಿಸುತ್ತೆ. ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು ಈ ದೇವಸ್ಥಾನನ. ತುಂಬ ಫೇಮಸ್ ಆಗೈತೆ. ಹಾಗೆ ಗುರುವಾರ ಬಂತು ಅಂದರೆ ಸಿಕ್ಕಾಪಟ್ಟೆ ಜನ. ಅಲ್ಲಿಗೆ ಅಂತಲೇ ಬಸ್ ಬಿಟ್ಟಿದ್ದಾರೆ ಈಗ. ತುಂಬ ಜನ ಬರ್ತಾರೆ. ಸಿಕ್ಕಾಪಟ್ಟೆ ಕ್ಯೂ ನಿಂತಿರ್ತಾರೆ ಪ್ರಸಾದಕ್ಕೆ, ದೀಪ ಹಚ್ಚೋದಕ್ಕೆ ಎಲ್ಲ. ನಾವಂತೂ ದೀಪ ಹಚ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡ್ರೆ ಮಕ್ಕಳು ಬಂದುಬಿಡ್ತಾರೆ ಅಂತೇಳಿ ದೀಪ ಏನು ಹಚ್ಚೋಕ್ಕೆ ಹೋಗಲಿಲ್ಲ. ಹೋಗಿ ಒಂದು 10 ನಿಮಿಷ ರಾಯರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಹೋಗಿ ಅಕ್ಷತೆ ಇಸ್ಕೊಂಡು ಮನೆ ಕಡೆ ಬಂದ್ವಿ, ದೇವ್ರ ಕೈ ಮುಗ್ದು. ಹಾಗೆ ನನ್ನ ತಂಗಿದಿರು ಮತ್ತು ನನ್ನ ಮೈದ ಸಿಕ್ಕಿದ್ರು. ಅವರು ದೇವಸ್ಥಾನಕ್ಕೆ ಬಂದಿದ್ದರು. ಅವ್ರ ಜೊತೆನೂ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಹಾಗೆ ಚುರುಮುರೆಲ್ಲ ತಿಂದ್ಕೊಂಡು ಮನೆ ಕಡೆ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.
ಹಾಯ್ ಗೈಸ್, ಈಗ ಮನೆಗೆ ಬಂದ್ವಿ. ಆಗ 4 ಗಂಟೆ. ಇನ್ನೇನು ಮಕ್ಕಳು ಬರ್ತಾರೆ. ಈಗ ಅಲ್ಲಿ ಹೊರಟಿ ರಾಯರ ದೇವಸ್ಥಾನಕ್ಕೆ ಹೋಗಿ ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು. ದೇವಸ್ಥಾನ ತುಂಬ ಜನ ಬರ್ತಾರೆ. ಗುರುವಾರ ಬಂತಂದರೆ ಸಿಕ್ಕಾಪಟ್ಟೆ ಜನ. ಅದರಲ್ಲಿ ಬಸ್ ಬೇರೆ ಬಿಟ್ಟಿದ್ದಾರೆ. ಈಗ ತುಂಬ ಜನ ಬರ್ತಾರೆ. ದೀಪ ಹಚ್ಚೋದಕ್ಕಾಗಲಿಲ್ಲ. ಸುಮ್ಮನೆ ಹೋಗಿ ಒಂದು 10 ನಿಮಿಷ, 1/2 ಗಂಟೆ ರಾಯರ ಮೇಲೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬಂದೆ. ಹಾಗೆ ಈಗಿನೇನು ಮಕ್ಕಳು ಬರ್ತಾರೆ, ಅವರಿಗೆ ಊಟ ಹಾಕ್ಕೊಡ್ಬೇಕು. ಹಾಗೆ ನನ್ನ ತಂಗಿದಿರು ಸಿಕ್ಕಿದ್ರು. ಅವ್ರ ಜೊತೆನೂ ಒಂದು 1/4 ಗಂಟೆ, ಒಂದು 1/2 ಅವರ್ ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ಬಂದ್ವಿ. ಇವತ್ತಿನ ವೀಡಿಯೋ ಇಷ್ಟೇ. ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.